ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ವೀಕ್ ನಾವು ನೋಡಿದಿರೋ ಪ್ರಕಾರ ಏನಪ್ಪ ಲಾಸ್ಟ್ ವೀಕು ಕರೆಂಟ್ ಅಫೇರ್ಸ್ ಮಾಡಿದ್ವಲ್ಲ, ಪ್ರತಿ ವಾರದ್ದು ವೀಕ್ಲಿ ಕರೆಂಟ್ ಅಫೇರ್ಸ್ ಬಿಡ್ತೀವಿ ಅಂತ ಹೇಳಿದ್ದು. ಅದೇ ರೀತಿ ಲಾಸ್ಟ್ ವೀಕ್ ನಾವು ವಿಡಿಯೋ ಮಾಡಿದ್ದು, ಅದನ್ನು ಯುಟಿಲೈಸ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಅದೇ ರೀತಿ ಈ ವಾರದ್ದು ಓವರಾಲ್ ಏನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಂದಿದಪ್ಪ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಪ್ರತಿ ವಾರ ಇದೇ ರೀತಿ ವೀಕ್ಲಿ ಅಪ್ಡೇಟ್ಸ್, ವೀಕ್ಲಿ ಏನು ಕರೆಂಟ್ ಅಫೇರ್ಸ್ ಬರ್ತಾವಲ್ಲ ಅದೇ ರೀತಿ ಮೇನ್ ಪಾಯಿಂಟ್ಸ್ ಅಪ್ಪ, ಮೇನ್ ಯಾವುದೊಂದು ಟಾಪಿಕ್ಕು ಹಾಟ್ ಟಾಪಿಕ್ ಅದ, ಓಕೆ, ಅದರಿಂದ ನಮ್ಮ ಎಕ್ಸಾಮ್ಸಲ್ಲಿ ಯಾವ ಬರ್ತಾವ ಅನ್ನೋ ಟಾಪಿಕ್ಗಳನ್ನು ಅಷ್ಟೇ ಕವರ್ ಮಾಡ್ಕೊಂಡು ಹೋಗೋಣ. ಅತಿ ಹೆಚ್ಚಾಗಿ ಎಲ್ಲ ಟಾಪಿಕ್ನ ಡೀಲ್ ಮಾಡೋದಕ್ಕಿಂತ ಮೇಜರಾಗಿ ಏನು ಬರ್ತಾವಪ್ಪ ನಮ್ಮ ಎಕ್ಸಾಮ್ಸ್ ಒಳಗೆ, ಯಾವ ಟಾಪಿಕ್ ಬಗ್ಗೆ ಅತಿ ಹೆಚ್ಚಾಗಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ರಿಲೇಟೆಡು ಪ್ರೀವಿಯಸ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ಯಾರ ಆ ವಿಡಿಯೋಸ್ಗಳನ್ನ ಆ ಇಶ್ಯೂಸ್ಗಳನ್ನು ಮುದ್ದೆಯಲ್ಲಿ ಇಟ್ಕೊಂಡು ಇಂಪಾರ್ಟೆನ್ಸ್ ಏನೇನಪ್ಪ ಅವ್ನು ಇಟ್ಕೊಂಡು ಕರೆಂಟ್ ಅಫೇರ್ಸ್ ಮಾಡ್ತಿರೋದು. ನೀವು ಲಾಸ್ಟ್ ವೀಕ್ ಮಾಡಿರೋದು ಮೇಜರಾಗಿ ಆಲ್ಮೋಸ್ಟ್ ಒಂದು 5 to 6 ಕ್ವಶನ್ಸ್ ಆದರೂ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸಲ್ಲಿ ಇನ್ ಕೇಸ್ ಬರ್ಬೋದು, ಓಕೆ. ಇನ್ ಕೇಸ್ ಅದರಲ್ಲಿ 1 ಅಥವಾ 2 ಕ್ವಶನ್ಸ್ ಆದರೂ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಓಕೆ. ಅದೇ ರೀತಿ ಈ ವೀಕ್ ಒಳಗೆ ಏನೇನು ಬಂದವಪ್ಪ ಓವರಾಲು ಅನ್ನೋದನ್ನು ನಾವು ನೋಡೋಣ, ಓಕೆ. ಫಸ್ಟ್ ನೋಡಿರಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ, ಓಕೆ, ಮನರೇಗಾ, ಓಕೆ. ನಾವು ನೋಡ್ತಿರ್ಬೋದು ಹಳ್ಳಿಯಲ್ಲಿ ಪ್ರತಿ ಸಲ ಏನು ಮಾಡ್ತಾರಪ್ಪ, ಒಂದು ಪೀರಿಯಡ್ ಆಫ್ ಎಷ್ಟು ದಿನ 100 days, ಓಕೆ, ಪೀರಿಯಡ್ ಆಫ್ 100 days ಏನು ಮಾಡ್ತಾರೆ ಈ ಒಂದು ಸ್ಕೀಮ್ ಅಡಿ, ಮನರೇಗಾ, ಓಕೆ, ಮನರೇಗಾ ಸ್ಕೀಮ್ ಅಡಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾರೆ ಯಾರು, ಗವರ್ಮೆಂಟ್, ಓಕೆ. ಇದು ಫುಲ್ಲಿ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಓಕೆ. ಎಷ್ಟು ದಿನಗಳ ಕಾಲಪ್ಪ ನಮ್ಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾರೆ ಹಳ್ಳಿಗಳಲ್ಲಿ, ಅರೌಂಡ್ 100 days, ಓಕೆ. ಈ ಇಶ್ಯೂ ಯಾಕಿತ್ತಪ್ಪ ಅಂದರೆ ನ್ಯೂಸ್ ಒಳಗೆ ನಾವು ನೋಡ್ತಿರೋ ಪ್ರಕಾರ ಈ 100 days ಏನದಲ್ಲ ಅದನ್ನು ಎಕ್ಸ್ಪಾಂಡ್ ಮಾಡಿ ಅಂತ ಪಾರ್ಲಿಮೆಂಟ್ರಿ ಕಮಿಟಿ, ಓಕೆ, ರೆಕಮೆಂಡೇಶನ್ ಆಫ್ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಏನಿರ್ತಲ್ಲ ಈ 100 days ಇದ್ದಿದ್ದನ್ನು 150 ಅರೌಂಡ್ 150 ದಿನಗಳ ಕಾಲ ಏನು ಮಾಡಿರಪ್ಪ ಇದನ್ನು ಎಕ್ಸ್ಟೆಂಡ್ ಮಾಡಿ ಅನ್ನೋದು ಈ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ರೆಕಮೆಂಡ್ ಮಾಡಿದೆ, ಓಕೆ. ನಮ್ಗೇನಪ್ಪ ಈ ಮನರೇಗಾ ಸ್ಕೀಮ್ ಏನು ಇಂಪಾರ್ಟೆಂಟ್ ಏನು 100 to 150 ಆದರೆ ಮತ್ತೆ ಇಶ್ಯೂಲ್ ಬರ್ತದೆ. ಬಟ್ ಈಗ ನಮ್ಗೆ ಇಂಪಾರ್ಟೆಂಟ್ ಏನಪ್ಪ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಪ್ಪ ಮನರೇಗಾ, ಓಕೆ. ಎಂಪ್ಲಾಯ್ಮೆಂಟ್ ಜನರೇಟರ್ ಸ್ಕೀಮ್ ಏನಪ್ಪ ಅಂದರೆ ಇದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದಪ್ಪ, ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್. ಯಾವ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ನಮ್ಮ ಹತ್ರ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್, ಈ ಒಂದು ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತದೆ ಮನರೇಗಾ, ಓಕೆ. ಮನರೇಗಾದು ಆಮೇಲೆ ಅಡಿಷನಲ್ 50 days ಆ್ಯಡ್ ಮಾಡಲಿಕ್ಕೆ ಅನ್ನೋದು ಡಿಸ್ಕಷನ್ಸ್ ಇದೆ. ಇದರೊಳಗೆ ಏನಪ್ಪ ಯಾವ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ, ಓಕೆ. ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅಗೇನ್ ಯೂಶುವಲ್ ಮತ್ತೊಂದಪ್ಪ ಏನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ, ಓಕೆ. ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಯಾರು ಅಪಾಯಿಂಟ್ ಮಾಡ್ತಾರೆ, WBS ಏನು ಮಾಡ್ತಾರಪ್ಪ ಇಲ್ಲಿ ಸ್ಪೀಕರ್ ಅಪಾಯಿಂಟ್ ಮಾಡ್ತಾರೆ. ಯಾರು ಅಪಾಯಿಂಟೆಡ್ ಬೈ ಸ್ಪೀಕರ್, ವರ್ಕ್ ಅಂಡರ್ ದ ಸ್ಪೀಕರ್ ಡೈರೆಕ್ಷನ್. ಅಂದ್ರೆ ಪಾರ್ಲಿಮೆಂಟರಿ ಸ್ಪೀಕರ್ ಇರ್ತಾರಲ್ಲ ಅವರು ಇದನ್ನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಅಪಾಯಿಂಟ್ ಮಾಡ್ತಾರೆ. ಅವರು ಅಂಡರು ಈ ಏನಪ್ಪ ಈ ಸ್ಟ್ಯಾಂಡಿಂಗ್ ಕಮಿಟಿ ವರ್ಕ್ ಮಾಡ್ತದೆ. ಇದೇ ರೀತಿ ಕೆಲವೊಂದಷ್ಟು ಸೋಷಿಯಲ್ ಜಸ್ಟಿಸ್ ರಿಲೇಟೆಡ್ ಸ್ಕೀಮ್ಸ್ಗಳನ್ನ ಏನು ಮಾಡ್ತದಪ್ಪ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆಗಿದ್ದು ಸ್ಕೀಮ್ಸ್ ಬಗ್ಗೆ ಇನ್ನೂ ಏನು ಇಂಪ್ಲಿಮೆಂಟ್ ಮಾಡಬೇಕಪ್ಪ ಅನ್ನೋದನ್ನು ಹೇಳ್ಕೊಡ್ತದೆ, ಓಕೆ. ಅಂದ್ರೆ ರೆಕಮೆಂಡ್ ಮಾಡ್ತದೆ, ಓಕೆ. ವರ್ಕ್ಸ್ ಅಂಡರ್ ಸ್ಪೀಕರ್ ಅಪಾಯಿಂಟೆಡ್ ಬೈ ದ ಸ್ಪೀಕರ್, ಓಕೆ. ಏನು ಇದರ ಇಂಪಾರ್ಟೆನ್ಸ್ ಏನಪ್ಪ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ದು ಹಳ್ಳಿಗಳಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು, ಓಕೆ. ಯಾರ ಹತ್ರ ಬೇಸಿಕ್ ನೀಡ್ಸ್ಗಳನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳಿಕ್ಕೆ ದುಡ್ಡಿಲ್ಲ ಅಂಥ ಜನರಿಗೆ, ಅಂದರೆ ಅನ್ಎಂಪ್ಲಾಯ್ಡ್ ಪೀಪಲ್ಸ್ ಏನಿದೆ ಓವರಾಲ್ ಹಳ್ಳಿಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪೀಪಲ್ಸ್ಗೆ ಏನು ಮಾಡ್ಬೋದಪ್ಪ ಇದು ಅರೌಂಡ್ 100 days ಕೆಲಸ ಕೊಡ್ತದೆ ಈ ಒಂದು ಸ್ಕೀಮ್. ಇದು ಬೆಸ್ಟ್ ಯುಟಿಲೈಸೇಷನ್. ಇದರಿಂದ ಏನಾಗ್ತದೆ ಇನ್ಕಮ್ ಜನರೇಟ್ ಆಗ್ತದೆ ಹಳ್ಳಿಗಳಲ್ಲಿ. ಇನ್ಕಮ್ ಜನರೇಟ್ ಆಗಪ್ಪ ಡಿಮಾಂಡ್ ಇಂಪ್ರೂವ್ ಆಗ್ತದೆ, ಡಿಮಾಂಡ್ ಜಾಸ್ತಿ ಆದರೆ ಸಪ್ಲೈ ಆಗ್ತದೆ. ಬಟ್ ಅದು ಏನಪ್ಪ ಎಕನಾಮಿಕ್ ಸೈಕಲ್, ಇದೊಂದು ಸ್ಕೀಮ್ ಏನು ಮಾಡ್ತದೆ ಓವರಾಲ್ ಎಕನಾಮಿಕ್ ಸೈಕಲ್ಗೆ ಹೆಲ್ಪ್ ಮಾಡ್ತದೆ, ಓಕೆ. ಇದು ಫಸ್ಟ್ ಇತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಓಕೆ. ನೆಕ್ಸ್ಟ್ ನೋಡ್ರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಓಕೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನಪ್ಪ, ಗವರ್ಮೆಂಟ್ ಏನು ಮಾಡ್ತದ ನಮ್ಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾರಿಗೋಸ್ಕರ ಇದಪ್ಪ ಈ ಮಿನಿಮಮ್ ಸಪೋರ್ಟ್ ಪ್ರೈಸು. ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇರೋದು ಸ್ಪೆಷಲಿ ಫಾರ್ ಫಾರ್ಮರ್ಸ್, ಓಕೆ. ಫಾರ್ಮರ್ಸ್ಗಳು ಏನು ಬೆಳೆ ಬೆಳೆದಿರ್ತಾರಲ್ಲ, ಈ ಫಾರ್ಮರ್ಸ್ಗಳು ಏನು ಬೆಳೆ ಬೆಳೆದಿರ್ತಾರಪ್ಪ ಅದಕ್ಕೆ ಇನ್ ಕೇಸ್ ಏನಾದರೂ ಹಾಮ್ ಆಯ್ತಪ್ಪ, ಈಗ ಫ್ಲಡ್ ಬಂತು, ಓಕೆ, ಫ್ಲಡ್ಡು ಆಮೇಲೆ ಡ್ರಾಫ್ಟ್ ಎಲ್ಲ ಬಂತಪ್ಪ ಅಂದರೆ ಬರಗಾಲ ಬಿತ್ತು, ಇನ್ ಕೇಸ್ ಅವ್ರು ಬೆಳೆ ಬೆಳೆದಿದ್ರು ಎಲ್ಲಾದರೂ ನಾಶ ಆಯ್ತಪ್ಪ ಅನ್ನೋದು ಆ ಒಂದು ಟೈಮ್ದಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತದೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋ ಸ್ಕೀಮ್ ಅದ. ಇದು ಮಿನಿಮಮ್ ಸಪೋರ್ಟ್ ಪ್ರೈಸಿಂದ ಏನು ಮಾಡ್ತದಪ್ಪ ಗೌರ್ಮೆಂಟು
ಪ್ರತಿಯೊಬ್ಬರಿಗೂ ಅಂದರೆ ಏನು ಫಾರ್ಮರ್ಸು ಇಂತಿಷ್ಟು ಮಿನಿಮಮ್ ಪ್ರೈಸ್ ಅನ್ನು ಅವರಿಗೆ ಕೊಡ್ತದೆ. ಇನ್ ಕೇಸ್ ಆಫ್ ಲಾಸ್ ಏನಾಗಿದ್ರು ಆಗಿದ್ರಪ್ಪ ಅಂದ್ರೆ ಮಳೆಗಾಲದ ಬೆಳೆ ಅಂತ ತೆಗಿರ್ತಾರೆ ಆ ಟೈಮ್ನೊಳಗೆ, ಖಾರಿಫ್ ಸೀಸನ್ ಒಳಗೆ, ಆಮೇಲೆ ಚಳಿಗಾಲದ ಬೆಳೆ ಇರ್ತದೆ. ಈ ಬೆಳೆಗಳಿಗೆ ಏನು ಮಾಡ್ತಾರಪ್ಪ ಗವರ್ಮೆಂಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಪ್ರೊವೈಡ್ ಮಾಡ್ತದೆ. ಓಕೆ 22 ಮ್ಯಾಂಡೇಟೆಡ್ ಕ್ರಾಪ್ಸ್ ಅಂದರೆ ಇದ್ರೊಳಗೆ 22 ಮ್ಯಾಂಡೇಟೆಡ್ ಕ್ರಾಪ್ಸ್ ಇದಾವೆ. ಅಂದರೆ ಏನು 22 ಬೆಳೆಗಳಿದಾವಲ್ಲ ಅದಕ್ಕೆ ಮ್ಯಾಂಡೇಟ್ ಆಗಿ ಮಿನಿಮಮ್ ಸಪೋರ್ಟ್ ಪ್ರೈಸು ಫಾರ್ಮರ್ಸ್ಗೆ ಸಿಗ್ತದೆ. ಅಗೇನ್ 14 ಫಾರ್ ಖಾರಿಫ್ ಸೀಸನ್ ಅಂದ್ರೆ ಮಳೆಗಾಲ ಬೆಳೆಗೆ ನೋಡಪ್ಪ 14 ಏನು ಈ 14 ಏನು ಇದನ್ನ ಅದಾವಲ್ಲ 20 ಪ್ರಾಡಕ್ಟ್ಸ್ ಇನ್ ದ ಸೆನ್ಸ್ ಏನು ಕ್ರಾಪ್ ಸೀಸನ್ ಒಳಗೆ ಏನು ಮಾಡ್ತೀವಲ್ಲಪ್ಪ ಏನು ಕ್ರಾಪ್ ಮಾಡ್ತೀವಲ್ಲ ಅದಕ್ಕೆ 14, ಖಾರಿಫ್ ಒಳಗೆ 6 ರಬಿ ಕ್ರಾಪ್ಸ್ ಅಂದ್ರೆ ಚಳಿಗಾಲದ ಬೆಳೆಗೆ ತೆಗಿತೀವಲ್ಲ ಅದ್ರೊಳಗೆ 6 ಕ್ರಾಪ್ಸ್ ಅದಾವ. ರಿಮೈನಿಂಗ್ 2 ಕಮರ್ಷಿಯಲ್ ಅಂದ್ರೆ ಮೇಜರ್ ಆಗಿ ನಾವು ಕಬ್ಬುಗಳನ್ನ ಏನು ಬೆಳಿತೀವಲ್ಲ 2 ಮೇಜರ್ ಕ್ರಾಪ್ಸ್ಗೆ ಏನಪ್ಪ ಕಮರ್ಷಿಯಲ್ ಕ್ರಾಪ್ಸ್ಗೆ ನಾವು ಕೊಡ್ತೀವಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ MSP. ಓಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದು ರೀಸೆಂಟಾಗಿ ನ್ಯೂಸ್ ಒಳಗಿರೋದು. MSP ಅಂದರೆ ಏನಪ್ಪ ಇನ್ ಕೇಸ್ ಏನಾದರೂ ಆಗಿದ್ರಪ್ಪ ಮಿನಿಮಮ್ ಪ್ರೈಸ್ ಫಾರ್ ಎನಿ ಕ್ರಾಪ್ ದಟ್ ಗೌರ್ಮೆಂಟ್ ರೆವಲ್ಯೂಷನ್ ಅಂದರೆ ಗೌರ್ಮೆಂಟ್ ಏನು ಮಾಡ್ತದೆ ಇಂತಿಷ್ಟು ಫಂಡನ್ನು ಅವ್ರಿಗೋಸ್ಕರ ರಿಲೀಸ್ ಮಾಡ್ತದೆ. ಓಕೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇರೋದಪ್ಪ ನ್ಯೂಸ್ ಒಳಗೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾಕದಪ್ಪ ಅಂದ್ರೆ ಪರ್ಮನೆಂಟ್ ಇಂಡಿಪೆಂಡೆಂಟ್ ನಾವು ಅದಕ್ಕಿಂತ ಮೊದಲು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆ ಎಲೆಕ್ಷನ್ ಕಮಿಷನ್ ಅಪ್ಪ ಯಾವ ರೀತಿ ವರ್ಕ್ ಮಾಡ್ತೀವಿ, ಇಷ್ಟು ಜನ ಪರ್ಮನೆಂಟ್ ಬಾಡಿ, ಇಷ್ಟು ಜನ ಕಾನ್ಸ್ಟಿಟ್ಯೂಷನ್ ಬಾಡಿ, ಅಗೇನ್ ಇಂಡಿಪೆಂಡೆಂಟ್ ಆಗಿ ಇದು ಡಿಸಿಷನ್ ತೊಗೊಳ್ಳೋ ಹಕ್ಕಲ್ಲ. ಓಕೆ ನಾವು ಕೆಲವೊಂದಷ್ಟು ಜನ ಹುಡುಗರು ಕೇಳಿದ್ರಪ್ಪ ರೀಸೆಂಟಾಗಿ 10th, 9th ಅಥವಾ PUC ಹುಡುಗರು ಕೇಳಿದ್ರೆ ಎಲೆಕ್ಷನ್ ಯಾರು ನಡೆಸ್ತಾರಪ್ಪ ಅಂತ ಕೇಳಿದ್ರೆ ದೇ ಸೆಡ್ ಗವರ್ಮೆಂಟ್. ಓಕೆ ಅದು ರಾಂಗ್ ಉತ್ತರ. ಎಲೆಕ್ಷನನ್ನು ಯಾರು ನಡೆಸ್ತಾರಪ್ಪ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 324. ಓಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 324. ಓಕೆ ಇಲ್ಲಿ ಆರ್ಟಿಕಲ್ ಎಷ್ಟಪ್ಪ ಆರ್ಟಿಕಲ್ 324. ಈ ಎಲೆಕ್ಷನ್ ಕಮಿಷನರ್ ಅಂತ ಇರ್ತಾರೆ ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ ವಾಟ್ ಆಫ್ ದಿಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ಕಾನ್ಸ್ಟಿಟ್ಯೂಷನ್ ಬಾಡೀಸ್ಗಳೇನದಪ್ಪ ಅವ್ರನ್ನ ಆ ಚೇರ್ಪರ್ಸನ್ ಆಗಲಿ ಆಮೇಲೆ ಕಮಿಷನರ್ಸ್ಗಳನ್ನಾಗಿ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಮಾಡ್ತಾರೆ ಆ ಎಲೆಕ್ಷನ್ ಕಮಿಷನರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಮೊದಲು ಇಂಡಿವಿಜುವಲ್ ಅಂದ್ರೆ ಒಬ್ಬರೇ ಎಲೆಕ್ಷನ್ ಕಮಿಷನರ್ಸ್ ಇದ್ರು, ಬಟ್ ಈಗ ಏನಪ್ಪ 3 ಜನ ಇರ್ತಾರೆ. ಓಕೆ ಅವ್ರದ್ದು ಏನದ ವರ್ಕ್ ಪ್ರೊಸೆಸ್ಸು ಸೇಮ್ ಇರ್ತದೆ, ಬಟ್ ಮೇಜರ್ ಆಗಿ ಒಬ್ಬರೇ ಎಲೆಕ್ಷನ್ ಕಮಿಷನರು, ಬಟ್ ಅವ್ರ ಅಕ್ಕಪಕ್ಕದಲ್ಲಿ ಅಂದ್ರೆ 3 ಸೀಟ್ಗಳಿರ್ತಾವೆ. ಓಕೆ ಮೊದಲು ಏನೈತಪ್ಪ ಅರೌಂಡ್ 1989 ಈ ಪೀರಿಯಡಲ್ಲಿ ಏನೈತಪ್ಪ ಒಬ್ಬರೇ ಎಲೆಕ್ಷನ್ ಕಮಿಷನರ್ ಇರ್ತಿದ್ರು, ಈಗ 3 ಜನ ಇರ್ತಾರೆ. ಓಕೆ ಹಾಗಾದರೆ ಈ ಎಲೆಕ್ಷನ್ ಕಮಿಷನರು ಎಷ್ಟು ವರ್ಷಗಳ ಕಾಲ ವರ್ಕ್ ಇರ್ತದಪ್ಪ ಅರೌಂಡ್ 6 years ಇರ್ತದೆ. ಇವ್ರ ವರ್ಕಿಂಗ್ ಪೀರಿಯಡ್ ಎಷ್ಟು ಇರ್ತದೆ 6 ವರ್ಷಗಳು 6 years ವರ್ಕಿಂಗ್ ಪೀರಿಯಡ್ ಇರ್ತದೆ ಅಂಟಿಲ್ ದೇ ಕಂಪ್ಲೀಟ್ ದ ಏಜ್ ಆಫ್ 65 years ಅಂದರೆ 65 ವರ್ಷಗಳ ಕಾಲ ಏನಪ್ಪ 65 ವರ್ಷ ಕಂಪ್ಲೀಟ್ ಆಗೋ ತನಕ ವರ್ಷ ಅಂದ್ರೆ ಏಜು ಯಾವೊಂದು ಎಲೆಕ್ಷನ್ ಕಮಿಷನರ್ಗೆ 65 ವರ್ಷ ಕಂಪ್ಲೀಟ್ ಆಗೋ ತನಕ ದೇ ಕ್ಯಾನ್ ವರ್ಕ್ ಆಸ್ ಎ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಓಕೆ ಮಲ್ಟಿ ಮೆಂಬರ್ ಬಾಡಿ ಅಂತ ಅಂದರೆ ಇದಕ್ಕೇನಪ್ಪ ಮಲ್ಟಿ ಮೆಂಬರ್ ಬಾಡಿ, ಒಬ್ಬರ 3 ಜನ ಕಮಿಷನರ್ಸ್ ಇರ್ತಾರೆ. ಮಲ್ಟಿ ಮೆಂಬರ್ ಮೊದಲು ಸಿಂಗಲ್ ಮೆಂಬರ್ ಇದ್ರು, ಈಗ ಮಲ್ಟಿ ಮೆಂಬರ್ ಬಾಡಿ ಇರ್ತದೆ. ಇದರೊಳಗೆ ಮೇನ್ ಏನು ತಿಳ್ಕೊಬೇಕಪ್ಪ ಅಂದ್ರೆ ನಮ್ಮ ಕ್ವಶನ್ಸ್ ಎದುರು ರಿಲೇಟೆಡ್ ಬರ್ತದೆ. ಇದರೊಳಗೆ ಪಂಚಾಯತಿ ಎಲೆಕ್ಷನ್ಸು ಮತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ಸು ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾನೋ ಅಥವಾ ಅನದರ್ ಬಾಡಿ ಬೇರೆ ಬಾಡಿ ಮಾಡ್ತಿದ್ರು. ಓಕೆ ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ಸ್ಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ಇರ್ತದೆ. ಆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಮಾಡ್ತದಪ್ಪ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಈ ಎಲೆಕ್ಷನ್ ಕಮಿಷನ್ಸು ಆಲ್ಮೋಸ್ಟ್ ಪ್ರೆಸಿಡೆಂಟು MP MLA ಎಲೆಕ್ಷನ್ಸ್ಗಳೇನಿರ್ತಾವೆ ಎಲೆಕ್ಷನ್ಸ್ ಆಫ್ ಇಂಡಿಯಾನ ಏನು ಮಾಡ್ತದಪ್ಪ ನಡೆಸ್ಕೊಡ್ತದೆ. ಮೇಜರಾಗಿ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿದು ಸ್ಟೇಟ್ ಎಲೆಕ್ಷನ್ ಕಮಿಷನು ಡಿಸೈಡ್ ಮಾಡ್ಬೋದು ಯಾವಾಗ ಎಲೆಕ್ಷನ್ಸ್ಗಳನ್ನ ತೊಗೊಳ್ಬೇಕು. ಇಲ್ಲಿ ಗೌರ್ಮೆಂಟಿದ್ದು ರೋಲ್ ಏನೂ ಇರೋಂಗಿಲ್ಲ. ಯಾವಾಗ ಎಲೆಕ್ಷನ್ಸ್ಗಳನ್ನ ಆಗ್ತಾವಲ್ಲ ಅವಾಗ ಗೌರ್ಮೆಂಟಿದ್ದು ರೋಲು ಏನೂ ಇರೋಂಗಿಲ್ಲ. ದೇ ಕೆನ್ ನಾಟ್ ಟೇಕ್ ಎನಿ ಡಿಸಿಷನ್ಸ್ ಅಂದರೆ ಯಾವುದೋ ಒಂದು ಸ್ಕೀಮನ್ನು ಅನೌನ್ಸ್ ಮಾಡಲಿಕ್ಕೆ ಅವ್ರ ಹತ್ರ ಸಾಧ್ಯ ಇಲ್ಲ ಯಾವಾಗ ಎಲೆಕ್ಷನ್ಸು ಡಿಸೈಡ್ ಆಗ್ತಾವ. ಓಕೆ ನೆಕ್ಸ್ಟ್ ನೋಡ್ರಿ, ಥರ್ಡ್ ಇಂಪಾರ್ಟೆಂಟ್ ಅಪ್ಪ ಇಂಡಿಯಾಸ್ ಫಸ್ಟ್ ಅಬ್ಸರ್ವೇಟರಿ ಮಾನಿಟರಿ ಸ್ಪೇಸ್ ಆಕ್ಟಿವಿಟಿ ಟು ಕಮ್ ಅಪ್ ಇನ್ ಉತ್ತರಾಖಂಡ್. ನಮ್ಮ ಕ್ವಶನ್ಸ್ ಇರೋ ಫಸ್ಟ್ ಅಬ್ಸರ್ವೇಟರಿ ಮಾನಿಟರಿ ಸ್ಪೇಸ್ ಆಕ್ಟಿವಿಟಿ ಎಲ್ಲಿ ನಡೀಲಿಕ್ಕತ್ತದಪ್ಪ ಅನ್ನೋದು ಇಂಪಾರ್ಟೆಂಟ್ ಕೇಳಿದ್ರೆ ಉತ್ತರಾಖಂಡ್ ಏನಪ್ಪ ಫಸ್ಟ್ ಅಬ್ಸರ್ವೇಟರಿ ಮಾನಿಟರಿ ಸ್ಪೇಸ್ ಆಕ್ಟಿವಿಟಿ ಎಲ್ಲಿ ನಡೀಲಿಕ್ಕತ್ತ ಉತ್ತರಾಖಂಡ್ ಘಾರವಾನ್ ಊರಲ್ಲಿ ಏನು ನಡೀಲಿಕ್ಕತ್ತಪ್ಪ ಇಂಡಿಯಾಸ್ ಫಸ್ಟ್ ಅಬ್ಸರ್ವೇಟರಿ ಮಾನಿಟರಿ ಸ್ಪೇಸ್ ಆಕ್ಟಿವಿಟಿ. ಓಕೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್. ಓಕೆ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಭಾರತದೊಳಗೆ 15 September 2003 ಒಳಗೆ. ಓಕೆ ಆಸಾಮ್ ಟೀ ಏನದಲ್ಲಪ್ಪ ಆಸಾಮ್ ಟೀಗೆ ಮೇಜರ್ ಆಗಿ
ಫಸ್ಟ್ ಜಿ ಐ ಟ್ಯಾಗ್ ಸಿಕ್ಕಿದ್ದು ಅಸ್ಸಾಂ ಟೀ. ಓಕೆ, ಅಸ್ಸಾಂ ಟೀ ಡಾರ್ಜಿಲಿಂಗ್ ಅಸ್ಸಾಂ ಟೀ ಏನದಲ್ಲಪ್ಪ ಅದಕ್ಕೆ ಫಸ್ಟ್ ಜಿ ಐ ಟ್ಯಾಗ್ ಸಿಕ್ಕಿದ್ದು. ಇದು ಜಿಯೋಗ್ರಫಿಕಲಿ ಇಂಡಿಕೇಶನ್. ಜಿಯೋಗ್ರಫಿಕಲ್ ಇಂಡಿಕೇಟರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪ ಏನು ಅದ ಫೇಮಸ್. ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಮಲ್ಲಿಗೆ ಫೇಮಸ್ ಅದ. ಓಕೆ, ಮೈಸೂರು ಮಲ್ಲಿಗೆ ಜಿ ಐ ಟ್ಯಾಗ್ ಅದ. ಅಗೇನ್ ಏನಪ್ಪ ಅರಿಶಿನ ಬೇರೆ ಇರ್ತದಲ್ಲ, ಅರಿಶಿನ ಬೇರೆ ಅದಕ್ಕೆ ಏನಂತಾರಪ್ಪ ಇಂಗ್ಲೀಷ್ ಒಳಗೆ ಟರ್ಮರಿಕ್. ಈ ಟರ್ಮರಿಕ್ ಏನಪ್ಪ ಅದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅದ. ನಾವು ಕೊಲ್ಲಾಪುರಿ ಚಪ್ಪಲ್ ಹಾಕ್ತೀವಲ್ಲ ಅದಕ್ಕೂ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅದ. ಇನ್ ಕೇಸ್ ನಾವು ಲಾಸ್ಟ್ ನೀವೇನಾದ್ರು ನ್ಯೂಸ್ ಓದ್ತಿದ್ರ ರಸಗುಲ್ಲ, ಈ ರಸಗುಲ್ಲ ಕಾನ್ಫ್ಲಿಕ್ಟ್ ಇತ್ತಪ್ಪ. ಎರಡು ರಾಜ್ಯಗಳ ನಡೀತು. ಒಂದು ವೆಸ್ಟ್ ಬೆಂಗಾಲ್ ಅವ್ರದ್ದು ಅಂತಿದ್ರು, ಒಡಿಸ್ಸಾದವರು ನಾವ್ದು ಅಂತಿದ್ರಪ್ಪ. ಏನು ರಸಗುಲ್ಲ. ಓಕೆ, ರಸಗುಲ್ಲ ತಯಾರು ಮಾಡಿದ್ದು ನಾವು, ರಸಗುಲ್ಲ ತಯಾರು ಮಾಡಿದ್ದು ನಾವು. ಯಾರಂತ ವೆಸ್ಟ್ ಬೆಂಗಾಲ್ ಮತ್ತು ಒಡಿಸ್ಸಾ ಜಗಳಾಡಕತ್ತಿದ್ದು. ಓಕೆ, ಈ ಜಿಯೋಗ್ರಫಿಕಲಿ ಇಂಡಿಕೇಟೆಡ್ ಟ್ಯಾಗು ಇಂಪಾರ್ಟೆಂಟ್ ಅದ. ಮೇಜರ್ಲಿ ಸೌದರ್ನ್ ಸ್ಟೇಟ್ಸ್ ಏನದವಪ್ಪ ಇಂಡಿಯಾದೊಳಗೆ, ಆ ಸ್ಟೇಟ್ಗಳಲ್ಲಿ ಜಾಸ್ತಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಇದೆ. ಎಸ್ಪೆಷಲಿ ಕರ್ನಾಟಕಗಳು ಜಾಸ್ತಿ ಇದಾವೆ. ಅಗೇನ್ ತಮಿಳ್ನಾಡು, ಐ ಥಿಂಕ್ ತಮಿಳ್ನಾಡು ಇದು ಫಸ್ಟ್ ಬರ್ತದೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಒಳಗೆ. ಸೆಕೆಂಡ್ ಇಸ್ ಅನ್ ಕರ್ನಾಟಕ. ಓಕೆ, ರೀಸೆಂಟಾಗಿ ನೋಡಿದ್ರು. ಓಕೆ, ಈಗ ಯಾಕಪ್ಪ ನ್ಯೂಸ್ ಒಳಗೆ ಅಂದ್ರೆ ಬಿಹಾರದು ಮಕ್ಕನ್ ಇಟ್ ಗೆಟ್ಸ್ ಜಿ ಐ ಟ್ಯಾಗ್ ಆಫ್ ಇಂಡಿಯಾ. ಓಕೆ, ಮಕ್ಕನ್ ಬಿಹಾರದೇನಪ್ಪ ಮಕ್ಕನೇನ ರೀಸೆಂಟಾಗಿ ಜಿ ಐ ಟ್ಯಾಗನ್ನು ಏನು ಮಾಡೋದಪ್ಪ ತೊಗೊಂಡೋದು. ಓಕೆ, ಭಾರತ್ ಮಿತ್ರ ಮಕ್ಕನ್ ಗೆಟ್ಸ್ ದ ಜಿ ಐ ಟ್ಯಾಗ್ ಆಫ್ ಇಂಡಿಯಾ. ಓಕೆ, ಜಿಯೋಗ್ರಫಿಕಲ್ ಇಂಡಿಕೇಟರ್. ಓಕೆ, ನೆಕ್ಸ್ಟ್ ನೋಡ್ರಿ ಜುಪಿಟರ್ ಈ ಗ್ರಹ ನ್ಯೂಸ್ ಒಳಗದ. ಇದ್ರ ರೀಸೆಂಟ್ಲಿ ಪಿಕ್ಚರನ್ನು ಸ್ಯಾಟಲೈಟ್ ಕ್ಯಾಪ್ಚರ್ ಮಾಡೋದ, ಅದಕ್ಕೋಸ್ಕರ ಇದು ನ್ಯೂಸ್ ಒಳಗದ. ಜುಪಿಟರ್ ಎಷ್ಟನೇ ಪ್ಲಾಂಟ್ ಅಪ್ಪ? 5th ಪ್ಲಾಂಟ್ ಫ್ರಮ್ ದ ಸನ್. 5ನೇ ಒಂದು ಸನ್ನಿಂದ ಎಷ್ಟನೇ ನಂಬರ್ ಅಪ್ಪ ಇದು? 5th ಪ್ಲಾಂಟ್ ಆಫ್ ದ ಸನ್ ಆ್ಯಂಡ್ ದ ಲಾರ್ಜೆಸ್ಟ್ ಪ್ಲಾಂಟ್ ಇನ್ ಸೋಲಾರ್ ಸಿಸ್ಟಮ್. ಓವರ್ ಸೋಲಾರ್ ಸಿಸ್ಟಮ್ ಏನದಪ್ಪ ಈ ಸೌರಮಂಡಲದ ಅತಿ ಎಷ್ಟದ ಲಾರ್ಜೆಸ್ಟ್ ಸಿಸ್ಟಮ್ ಯಾವುದಪ್ಪ? ಜುಪಿಟರ್. ಓಕೆ, ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದಪ್ಪ? ಜುಪಿಟರ್. ಓಕೆ, ಮೇಜರ್ ಕ್ವಶನ್ಸ್ ಏನು ಕೇಳ್ತಾರಪ್ಪ, ಇದರ ಎಷ್ಟು ಮೂನ್ಗಳದಾವೆ? ಓಕೆ, ಭೂಮಿಗೆ 1 ಮೂನ್ ಅದ. ಅಗೇನ್ ಜುಪಿಟರ್ಗೆ 79 ಮೂನ್ಸ್ ಅದಾವೆ. ಓಕೆ, ಮೇಜರ್ಗೆ ಎಷ್ಟು? 79 ಮೂನ್ಗಳು ಈ ಜುಪಿಟರ್ ಆಕ್ವರದಲ್ಲಿ ಇದಾವೆ. ಓಕೆ, ನೀವು ನಾರ್ಮಲಾಗಿ 6th NCERT ಜಿಯೋಗ್ರಫಿ NCERT ಓದಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅದರೊಳಗೆ ಜುಪಿಟರ್ ಬಗ್ಗೆ ಕ್ಲಿಯರ್ ಆಗಿ ಜಿಯೋಗ್ರಫಿ. ಓಕೆ, ಭೂಗೋಳ ನೀವು NCERT ಓದಿದ್ರೆ ಅದ್ರೊಳಗೆ ಕ್ಲಿಯರ್ ಕಟ್ಟಾಗಿ ಜುಪಿಟರ್ ಬಗ್ಗೆ ಡೀಟೇಲ್ ಆಗಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಏನಪ್ಪ, ಈಜಿಪ್ಟ್ ರಿಲೀಸ್ ದ postage stamp 75th anniversary of a diplomatic ties. ಓಕೆ, 75ನೇ ಡಿಪ್ಲೊಮ್ಯಾಟಿಕ್ ಟೈಸ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಳುತ್ತೆ. ಯಾವುದು? ಈಜಿಪ್ಟ್. ಯಾರ ಜೊತೆ? ಭಾರತ ಜೊತೆ. ಫಾರ್ ದ್ಯಾಟ್ ರೀಸನ್ ಈಜಿಪ್ಟ್ ರಿಲೀಸ್ ದ postage stamp 75th anniversary of a diplomatic ties. ಅಂದ್ರೆ ಆ ದೇಶದೊಳಗೆ postage ಸ್ಟ್ಯಾಂಪನ್ನು ರಿಲೀಸ್ ಮಾಡೋದು. ಓಕೆ, ನಾವು ಪ್ರತಿಯೊಬ್ಬರು ವ್ಯಕ್ತಿಗಳ ರಿಲೇಟೆಡ್ ನಾವು ಏನು ಮಾಡ್ತೀವಿ? ಪೋಸ್ಟ್ ಸ್ಟ್ಯಾಂಪ್ಗಳನ್ನು ರಿಲೀಸ್ ಮಾಡ್ತೀವಿ. ಅದೇ ರೀತಿ ಈಜಿಪ್ಟ್ ಕೂಡ ರಿಲೀಸ್ ಮಾಡೋದು. ಇದರಲ್ಲಿ ಇಂಪಾರ್ಟೆಂಟ್ ಏನು ನಮ್ಗೆ ಇಂಡಿಯಾ ಮತ್ತು ಈಜಿಪ್ಟ್ ರಿಲೇಷನ್ ಫ್ರಮ್ ಯಾವಾಗಿಂದಪ್ಪ ಅತಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಆಗಪ್ಪ ನಾನ್ ಅನೈಲ್ ಮೂಮೆಂಟನ್ನು ಜವಾಹರ್ಲಾಲ್ ನೆಹರು ಸ್ಟಾರ್ಟ್ ಮಾಡ್ತಾರೆ. ಆವಾಗ ಈ ಈಜಿಪ್ಟ್ ಮತ್ತು ಭಾರತದ ರಿಲೇಷನ್ನು ಇನ್ನೂ ಬಿಲ್ಡ್ ಆಗ್ತದೆ. ಇದು ಪ್ರತಿಯೊಂದು ಫೀಲ್ಡಲ್ಲಿ, ಡಿಫೆನ್ಸ್ ಆಗಿರ್ಬೋದು, ಸ್ಪೇಸ್ ಟೆಕ್ನಾಲಜಿ ಆಗಿರ್ಬೋದು, ಹೆಲ್ತು, ಪ್ರತಿಯೊಂದು ಫೀಲ್ಡಲ್ಲಿ ಭಾರತ ಮತ್ತು ಈಜಿಪ್ಟ್ ಇದು ಎರಡು ಏನಪ್ಪ ರಿಲೇಷನ್ ಯಾವ ರೀತಿ ಇದೆ ನಿಮಗೆ UPSC ಕ್ವಶನ್ಸ್ ಕೇಳ್ಬೋದು. ಇಂಡಿಯಾ ಈಜಿಪ್ಟ್ ರಿಲೇಷನ್ಸ್ ಬಗ್ಗೆ ಕೇಳ್ಬೋದು. ಲಾಸ್ಟ್ ಟೈಮ್ ಇಂಡಿಯಾ ಇರಾಕ್ ಕೇಳಿರ್ತಾರೆ, ಇಂಡಿಯಾ ರಷ್ಯಾ ಕೇಳಿರ್ತಾರೆ. ಎಕ್ಸಾಂಪಲ್ ಇಂಡಿಯಾ ಸೌತ್ ಕೊರಿಯಾ ಅದ, ಆಮೇಲೆ ಇಂಡಿಯಾ ಚೈನಾ ರಿಲೇಷನ್ಸ್ ಅದ, ಇಂಡಿಯಾ ಪಾಕಿಸ್ತಾನ ರಿಲೇಷನ್. ಈ ರೀತಿ ಕ್ವಶನ್ಸ್ಗಳು ನಾವು ಕಂಪೇರ್ ಮಾಡಬೇಕು. ಯಾವುದೇ ಒಂದು ದೇಶ ನ್ಯೂಸಲ್ಲಿ ಇತ್ತಪ್ಪ ಅಂದ್ರೆ ಅದ್ರದ್ದು ಇಂಡಿಯಾ ಜೊತೆ ಯಾವ ರಿಲೇಷನ್ ಅದ, ಯಾವ ರೀತಿ ರಿಲೇಷನ್ ಅದ, ಫಾಸ್ಟಲ್ಲಿ, ಪ್ರೆಸೆಂಟಲ್ಲಿ, ಇನ್ ಫ್ಯೂಚರು, ಇನ್ನು ಫಾರ್ವರ್ಡ್ ಹೇಳಪ್ಪ ನಾವು ಯಾವ ರೀತಿ ಡೆವಲಪ್ ಮಾಡ್ಬೋದು. ಓಕೆ, ಈ 3 ಥಿಂಕಿಂಗ್ಗಳನ್ನು ಇಟ್ಕೊಂಡು ನಾವು ಉತ್ತರ ಬರೀಬೇಕಾಗ್ತದೆ. ಬಟ್ 1 ಮಾರ್ಕ್ಸಿಗೆ ಕೇಳಿದ್ರಪ್ಪ ಯಾವ ಒಂದು ದೇಶ ರೀಸೆಂಟಾಗಿ ಸ್ಟಾಂಪನ್ನು ರಿಲೀಸ್ ಮಾಡಿದಪ್ಪ, ಎಷ್ಟನೇ ಆನಿವರ್ಸರಿ? 75th ಆನಿವರ್ಸರಿ ಆಫ್ ಡಿಪ್ಲೊಮ್ಯಾಟಿಕ್ ಟೈಸ್ ಸಲುವಾಗಿ ಈಜಿಪ್ಟು ರಿಲೀಸ್ ಮಾಡಿದ್ರು. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬ್ರಾಹ್ಮೋಸ್ ಮಿಸೈಲ್. ಓಕೆ, ಬ್ರಾಹ್ಮೋಸ್ ಮಿಸೈಲ್ ಇದು ಯಾವ ದೇಶಗಳು ಕೂಡಿ ಕೊಲಾಬ್ರೇಷನ್ ಅಪ್ಪ ಸ್ಟಾರ್ಟ್ ಮಾಡಿರೋದಪ್ಪ ಅಂದ್ರೆ ಮಿಸೈಲನ್ನ ತಯಾರು ಮಾಡಿದ್ರು. ಜಾಯಿಂಟ್ ಕೊಲಾಬ್ರೇಷನ್ ವಿತ್ DRDO ಮತ್ತು ರಷ್ಯಾ ಮತ್ತು DRDO ಕೂಡಿ ಏನಪ್ಪ ಈ ಬ್ರಾಹ್ಮೋಸ್ ಮಿಸೈಲನ್ನು ರೆಡಿ ಮಾಡಿರೋದು. ಇಂಪಾರ್ಟೆಂಟ್ ಏನು? ಲಾಂಚ್ ಫ್ರಮ್. ಓಕೆ, ಇದು ಏರ್ ಟು ಏರ್ ಮಿಸೈಲ್ ಅಥವಾ ಲೈನ್ ಟು ಲೈನ್ ಮಿಸೈಲ್ ಅಥವಾ ಸಿ ಮೇಲೆ ಎಷ್ಟಪ್ಪ ಇದನ್ನು ಮಿಸೈಲನ್ನು ಲಾಂಚ್ ಮಾಡೋದು. ಮೇಜರಾಗಿ ಬ್ರಾಹ್ಮೋಸ್ ಮಿಸೈಲ್ 3 ಕಡೆ, ಏರ್, ಸಿ, ಆಮೇಲೆ ಲ್ಯಾಂಡ್. ಓಕೆ, ಏರ್, ಸಿ ಆ್ಯಂಡ್ ಲ್ಯಾಂಡ್ ಈ 3 ಇದರಲ್ಲಿ ಏನು ಮಾಡೋದಪ್ಪ ಲಾಂಚ್ ಮಾಡ್ಬೋದು. ನಮ್ಮ ಮೇಜರು ಯಾವ ದೇಶಗಳೇ ಕೂಡಿ ಮಾಡೋಪ್ಪ ಬ್ರಾಹ್ಮೋಸ್ ಮಿಸೈಲನ್ನು? ಇಂಡಿಯಾ, ರಷ್ಯಾ. ಬ್ರಾಹ್ಮೋಸ್ ಮಿಸೈಲ್ ಯಾವಪ್ಪ? ಇಂಡಿಯಾ ಮತ್ತು ರಷ್ಯಾ, DRDO ಆ್ಯಂಡ್ ರಷ್ಯಾ, DRDO. ಓಕೆ, DRDO ಮತ್ತು ರಷ್ಯಾ ಕೂಡಿ ಈ ಮಿಸೈಲನ್ನು ತಯಾರು ಮಾಡೋದು. ಓಕೆ, ನೆಕ್ಸ್ಟ್ ನೋಡ್ರಿ,
expand food security coverage to benefit the more needy persons. Okay, more needy persons ರೀಸೆಂಟಾಗಿ ಯಾಕೆ ಹೇಳಪ್ಪ ಅಂದ್ರೆ ನಮಗೆ ಹೆಂಗೆ ಪಾಪ್ಯುಲೇಷನ್ ಜಾಸ್ತಿ ಆಗಲಿಕ್ಕಂತದಲ್ರಿ, ಅದಕ್ಕೋಸ್ಕರ ಏನಪ್ಪ ನಮಗೆ ಫುಡ್ ಅಷ್ಟೇ ನೆಸೆಸರಿ ಇದೆ. ಎಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗ್ತದಲ್ಲ ಅಟ್ ನಮ್ಗೆ ಫುಡ್ ಬೇಕಾಗ್ತದೆ, ಯಾರಿಗೆ? ಜನರಿಗೆ. ಓಕೆ, ಎಕ್ಸ್ಪಾಂಡ್ ದ ಫುಡ್ ಸೆಕ್ಯೂರಿಟಿ ಕವರೇಜ್ ಟು ಬೆನಿಫಿಟ್ ದ ಮೋರ್ ನೀಡಿ ಪರ್ಸನ್ಸ್, ಅಂದರೆ ಯಾರಿಗೆ ಎಷ್ಟು ಬೇಕಲ್ಲಪ್ಪ ನೀಡಿ ಪರ್ಸನ್ಸ್ಗೆ ಇದನ್ನು ಇನ್ನೂ ಎಕ್ಸ್ಪಾಂಡ್ ಮಾಡಿ ಅನ್ನೋದೊಂದು ನ್ಯೂಸ್ ಒಳಗದ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013. ನಮಗೇನು ಇಂಪಾರ್ಟೆಂಟ್ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, Food Security Act 2013. ಓಕೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013. ಹಾಗೆ ಕೂಡ ಏನಪ್ಪ, ರೈಟ್ ಟು ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್. ಓಕೆ, ಆರ್ಟಿಕಲ್ 21 ಹೇಳ್ತದೆ ರೈಟ್ ಟು ಫ್ರೀಡಮ್. ಓಕೆ, ರೈಟ್ ಟು ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್. ಓಕೆ, ರೈಟ್ ಟು ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್. ಓಕೆ, ಫಂಡಮೆಂಟಲ್ ರೈಟ್ಸ್ ಎಷ್ಟದವಪ್ಪ? ಅವರು 6 ಫಂಡಮೆಂಟಲ್ ರೈಟ್ಸ್ ಅವ, ಅದ್ರೊಳಗೆ ರೈಟ್ ಟು ಫುಡ್ ಇದನ್ನ ಫಂಡಮೆಂಟಲ್ ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಆರ್ಟಿಕಲ್ 21 ಇಂಪಾರ್ಟೆಂಟ್ ಅದ. ರೈಟ್ ಟು ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್. ಹಾಗೆ ಫುಡ್ ಕವರೇಜ್ ಅಂದರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ಲಿಕ್ಕದ, ಅದಕ್ಕೋಸ್ಕರ ನಮ್ಮ ಫುಡ್ ನೆಸೆಸಿಟಿ ಇದೆ. ಓಕೆ, ಅದಕ್ಕೋಸ್ಕರ ನಮ್ಗೇನು ಇಂಪಾರ್ಟೆಂಟ್ ಅಪ್ಪ ಈ ಇಶ್ಯೂ ಒಳಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಆರ್ಟಿಕಲ್ 21. ಓಕೆ, ನೆಕ್ಸ್ಟ್ ನೋಡ್ರಿ ಭಾರತ್ಮಾಲಾ ಪರಿಯೋಜನಾ. ಭಾರತ್ಮಾಲಾ ಪರಿಯೋಜನಾ ಇದನ್ನ ಯಾವ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಬರ್ತದಪ್ಪ? ಯಾವ ಒಂದು ಮಿನಿಸ್ಟರ್ ಒಳಗೆ ಬರ್ತದೆ? ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ. ಓಕೆ, ಈ ಮಿನಿಸ್ಟ್ರಿ ಒಳಗೆ ಭಾರತ್ಮಾಲಾ ಪ್ರಾಜೆಕ್ಟ್ನ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಏನಪ್ಪ ಇದು? ಭಾರತ್ಮಾಲಾ ಪರಿಯೋಜನಾ ಅಂಬ್ರೆಲಾ ಪ್ರೋಗ್ರಾಮ್ ಹೈವೇ ಸೆಕ್ಟರ್, ಅಂದರೆ ಮೇಜರ್ ಆಗಿ ಎದ್ರೊಳಗೆ ಫೋಕಸ್ ಮಾಡ್ತದೆ? ಹೈವೇ ಸೆಕ್ಟರ್ ಒಳಗೆ ಫೋಕಸ್ ಮಾಡ್ತದೆ. 2015 ಎಷ್ಟು ಕಿಲೋಮೀಟರ್ಗಳನ್ನ ರೋಡನ್ನು ನಿರ್ಮಾಣ ಮಾಡೋದಪ್ಪ ಅನ್ನೋದು ಮೇಜರ್ ಇದ್ರ ಕೆಲಸ ಏನಪ್ಪ? ಭಾರತ್ಮಾಲಾ ಪರಿಯೋಜನೆದು ಬಿಲ್ಡ್ ದ ರೋಡ್ಸ್ ಇನ್ ಇಂಡಿಯಾ. ಓಕೆ, ಭಾರತದೊಳಗೆ ಭಾರತ್ಮಾಲಾ ಪರಿಯೋಜನಾ ಸ್ಕೀಮ್ ಇದೆ. ನೆಕ್ಸ್ಟು ಆಯುಷ್ಮಾನ್ ಭಾರತ್. ಒಡಬೇಸ್ ಎಲ್ಲರಿಗೂ ಈ ಕೆಲವೊಂದಷ್ಟು ಜನ ಗೊತ್ತಿಲ್ಲ. ಆಯುಷ್ಮಾನ್ ಭಾರತ್ ಏನಪ್ಪ, ಈಗೆಲ್ಲ ಎಲ್ಲ ಜನರು ಏನು ಮಾಡ್ಕೊಳ್ತಾರೆ? ಆರೋಗ್ಯ ಕಾರ್ಡ್ ಮಾಡ್ಕೊಳ್ತಾರೆ. ಅದೇ ರೀತಿ ಈ ಆಯುಷ್ಮಾನ್ ಭಾರತ್ ಏನಪ್ಪ, ಇದು ಸ್ಕೀಮ್, ಇನ್ಶೂರೆನ್ಸ್ ಸ್ಕೀಮ್. ಈ ಸ್ಕೀಮ್ ಯಾವ ಸ್ಕೀಮ್ ಇದು? ಇನ್ಶೂರೆನ್ಸ್ ಸ್ಕೀಮ್ ಅರೌಂಡ್ 5 lakhs ತನಕ ಏನು ಮಾಡ್ತದಪ್ಪ? ಅರೌಂಡ್ 5 lakh ಗವರ್ಮೆಂಟ್ ಕೊಡ್ತದೆ. 5 lakhs ತನಕ ಏನು ಮಾಡ್ತದೆ ಇದು ಗವರ್ಮೆಂಟು ಪ್ರತಿಯೊಂದು ಫ್ಯಾಮಿಲಿಗೂ, ಪ್ರತಿಯೊಂದು ದೋಸ್ ಆದ BPL ಕಾರ್ಡ್. ಓಕೆ, BPL ಕಾರ್ಡ್ ಆಗಿರ್ಬೋದು, APL ಕಾರ್ಡು, ಯಾರ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಏನಪ್ಪ 5 lakhs ಏನು ಮಾಡ್ತಾರೆ? ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಗೆ ಪ್ರತಿ ವರ್ಷ ಏನು ಮಾಡ್ತಾರೆ? 5 lakh rupeesನ್ನು ಗೌರ್ಮೆಂಟ್ ನೀಡ್ತದೆ. ಇನ್ ಕೇಸ್ ಆಫ್ ಸೆಕೆಂಡ್ರಿ ಅಂದ್ರೆ ಪ್ರೈಮರಿ ಸೆಕೆಂಡ್ ಅಂದರೆ ಸೆಕೆಂಡ್ ಏನಪ್ಪ ನಿಮ್ಮ ಮೇಜರ್ ಹೆಲ್ತ್ ಇಶ್ಯೂ ಇತ್ತು ಅಂದ್ರೆ ಆ ಟೈಮ್ದಾಗ ಈ ಯುಟಿಲೈಸೇಷನನ್ನು ಮಾಡ್ಕೊಳ್ಬಹುದು ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್. ಓಕೆ, ನೋ ರೆಸ್ಟ್ರಿಕ್ಷನ್ಸ್ ಆನ್ ಏಜ್ ಆ್ಯಂಡ್ ಜೆಂಡರ್. ಓಕೆ, ಇದ್ರೊಳಗೆ ಯಾವುದೇ ಏಜು ಇದೇ ಏಜ್ದವ್ರು ಇರಬೇಕು, ಇದೇ ಜೆಂಡರ್ದವ್ರು ಇರಬೇಕು ಅಂತ ಏನಿಲ್ಲ. ಇದಾಗೆಲ್ಲ ಈ ನ್ಯೂಸ್ ಒಳಗೆ ಯಾಕಿತ್ತಪ್ಪ ಅಂದರೆ ಅದು LGBTQ. ಓಕೆ, LGBTQ ಒಳಗೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿದವ್ರಿಗೆ ಏನಪ್ಪ ಇದರೊಳಗೆ ಕನ್ಸಿಡರ್ ಅದ. ಫಾರ್ ದ್ಯಾಟ್ ರೀಸನ್ ಇದು ನ್ಯೂಸ್ ಒಳಗದ. ಇದೆಷ್ಟು ಕೊಡ್ತಾರಪ್ಪ? 5 lakh ಸ್ಕೀಮ್ 5 lakh ನಮ್ಗೆ ಇನ್ಶೂರೆನ್ಸ್ ಕೊಡ್ತಾರೆ. ಯಾವಾಗ? ಇನ್ ದ ಟೈಮ್ ಆಫ್ ಸೆಕೆಂಡ್ರಿ. ಓಕೆ, ಸೆಕೆಂಡ್ರಿ ನಮ್ಗೆ ಟ್ರೀಟ್ಮೆಂಟ್ ಏನಿರ್ತದೆ? ಪ್ರೈಮರಿ ಅಂದರೆ ನಾವು ನಾರ್ಮಲ್ ಆಗಿ ನಮ್ಮ ತಾಲೂಕು ಹಾಸ್ಪಿಟಲ್ ಏನು ತೊಗೊಳ್ತೀವಿ ನಾರ್ಮಲ್ ಟ್ರೀಟ್ಮೆಂಟಿಗೆ, ಅದು ಪ್ರೈಮರಿ. ಸೆಕೆಂಡ್ರಿ ಅಂದ್ರಪ್ಪ ಮೇಜರ್ ಆಪರೇಷನ್ಸ್ ಎಲ್ಲ ಇರ್ತಾವಲ್ಲ, ಈಗ ಕ್ಯಾನ್ಸರ್ ಆಪರೇಷನ್ ಇರ್ಬೋದು, ಆಮೇಲೆ ಕಿಡ್ನಿ ಫೇಲ್ಯೂರ್, ಈ ರೀತಿ ಏನಾದರೂ ಆಪರೇಷನ್ಸ್ಗಳಿದ್ರೆ ಅವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ? ಇದನ್ನು ಸ್ಪಾನ್ಸರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತನೂ ಹೈಡ್ರೋಜನ್ ಟ್ರೈನ್ ಯಾವ ಒಂದು ದೇಶ ಸ್ಟಾರ್ಟ್ ಮಾಡೋದಪ್ಪ ಅಂದರೆ ರೀಸೆಂಟಾಗಿ ಫಸ್ಟ್ ಹೈಡ್ರೋಜನ್ ಟ್ರೈನ್ ಎಲ್ಲಿದೆ? ಜರ್ಮನಿ ಒಳಗೆ. ಹೈಡ್ರೋಜನ್ ಟ್ರೈನ್ ಎಲ್ಲವರಿ ಫಸ್ಟ್ ಆಗಿ ಸ್ಟಾರ್ಟ್ ಮಾಡೋದು ಜರ್ಮನಿ ಒಳಗೆ. ಹೈಡ್ರೋಜನ್ ಟ್ರೈನನ್ನು ನಾವೆಲ್ಲ ಜರ್ಮನಿಯವರು ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ನೋಡ್ರಿ, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ನೋಟಿಫೈ ದ ಬ್ಯಾಟ್ರಿ ಮಾಲೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಓಕೆ, 2022 ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2022. ಓಕೆ, ಇದು ಇಂಪಾರ್ಟೆಂಟ್ ಅದ. ಫಾರೆಸ್ಟ್ ಆಫ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ಮಿನಿಸ್ಟ್ರಿ ಏನು ಮಾಡೋದ? ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ರಿಲೀಸ್ ಮಾಡ್ತಾರೆ 2020. ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2022 ಯಾಕೆ ಇಂಪಾರ್ಟೆಂಟ್ ಅದಪ್ಪ? ಬ್ಯಾಟ್ರಿ ವೇಸ್ಟ್
ಎನಿ ಎಲೆಕ್ಟ್ರಿಕಲ್ ಅಂದ್ರೆ ಎಲೆಕ್ಟ್ರಿಕಲಿ ನಾವು ಯೂಸ್ ಮಾಡ್ತಿರ್ತೀವಲ್ಲ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ಗಳನ್ನ ಬ್ಯಾಟ್ರಿಗಳನ್ನ ಮೊಬೈಲ್ ಯೂಸ್ ಮಾಡ್ತೀವಿ, ಯೂಸ್ ಮಾಡೋದ್ರ ಬ್ಯಾಟ್ರಿ ಐತಪ್ಪ ಅಂದ್ರೆ ಮೊಬೈಲ್ ಯೂಸ್ ಆಗಲಿಲ್ಲ ಅಂದ್ರೆ ಒಂದು ಎಸೆದು ಬಿಡ್ತೀವಿ. ಅಂಥ ವೇಸ್ಟ್ಗಳನ್ನ ಕಲೆಕ್ಟ್ ಮಾಡಿ ರೀಯುಟಿಲೈಸ್ ಯಾವ ರೀತಿ ಮಾಡೋದನ್ನ ಯಾವ ಪ್ಲ್ಯಾನ್ ಅದಪ್ಪ ಅದ್ರದ್ದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಓಕೆ, ನೆಕ್ಸ್ಟ್ ನೋಡ್ರಿ ಅರ್ತ್ ಗಂಗಾ. ನಾವು ಲಾಸ್ಟ್ ನಮಾಮಿ ಗಂಗೆ ಪ್ರಾಜೆಕ್ಟನ್ನು ಮಾಡಿದ್ದು ಟು ಸೇವ್ ದ ಗಂಗಾ ಅಂದ್ರೆ ರಿವರ್ ಗಂಗಾನ ಸೇವ್ ಮಾಡಲಿಕ್ಕೆ. ಅದೇ ರೀತಿ ಈ ನಮಾಮಿ ಗಂಗೆಯಿಂದ ಗೌರ್ಮೆಂಟ್ ಏನಪ್ಪ ಅರ್ಥ ಗಂಗಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ರಿವರ್ಗಳನ್ನು ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ, ಅಂದರೆ ಆ ರಿವರ್ಗಳಿಗೆ ಏನು ಹರಿತದಪ್ಪ ಪೊಲ್ಯೂಷನ್ ಏನು ಹರಿತದ ಫ್ಯಾಕ್ಟ್ರೀಸ್ಗಳಿಂದ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ನಮಾಮಿ ಗಂಗೆಯಿಂದ ಅರ್ಥ ಗಂಗಾ ಅನ್ನೋ ಪ್ರಾಜೆಕ್ಟನ್ನು ಸೆಂಟ್ರಲ್ ಗೌರ್ಮೆಂಟು ಲಾಂಚ್ ಮಾಡೋದು ಪ್ಲ್ಯಾನ್ ಅದು. ಓಕೆ, ಫೋಕಸ್ ಆಫ್ ನಮಾಮಿ ಗಂಗಾ ಟು ಅರ್ಥ ಗಂಗಾ ರಿವರ್ ಸಸ್ಟೈನಬಲ್ ಅಂದರೆ ರಿವರು ಪ್ರಾಪರ್ ಆಗಿ ಸಸ್ಟೈನಬಲ್ ಎಲ್ಲರಿಗೂ ಯುಟಿಲೈಸ್ ಆಗಬೇಕಪ್ಪ ಆ ರೀತಿ ನೋಡ್ಕೊಳ್ಳೋಕ್ಕೆ ಈ ಅರ್ಥ ಗಂಗಾ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕು. ಓಕೆ, ಇಲ್ಲಿ ಲಾಸ್ಟ್ ಟೈಮ್ 3 ಪ್ರೋಗ್ರಾಮ್ ಬರೆದಿನಿ. ಕಿರಣ್ ಕ್ಯೂರ್ ವಿಜ್ಞಾನ್ ಜ್ಯೋತಿ ಸ್ಕೀಮ್. ಓಕೆ, ಕ್ಯೂರ್ ವಿಜ್ಞಾನ್ ಜ್ಯೋತಿ ಸ್ಕೀಮ್ ಅಂದ್ರೆ ಏನಪ್ಪ, ಈ ಕಿರಣ್ ನಾಲೆಜ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಕಿರಣ್. ಓಕೆ, ನಾಲೆಜ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಅಡ್ವಾನ್ಸ್ಮೆಂಟ್ ಥ್ರೂ ದ ನ್ಯೂಟ್ರಿ ಅಂದರೆ ಏನಪ್ಪ, ರೀಸೆಂಟಾಗಿ ಕೆಲವೊಂದಷ್ಟು ನಾವು ಡಾಟಾ ನೋಡ್ತೀರ. ಈಗ ರೀಸೆಂಟಾಗಿ ಗೌರ್ಮೆಂಟ್ ಒಂದು ಡಾಟಾ ಅದರೊಳಗೆ ಮೇಜರ್ ಆಗಿ ವುಮನ್ ಸೈಂಟಿಸ್ಟ್ಗಳು ಏನಪ್ಪ ಸೈನ್ಸ್ ಫೀಲ್ಡ್ ಒಳಗೆ ವುಮನ್ದು ಕೆಪಾಸಿಟಿ ಜಾಸ್ತಿ ಆಗ್ತದೆ, ಆಮೇಲೆ ಅವ್ರ ಸ್ಟ್ರೆಂತು ಜಾಸ್ತಿ ಆಗ್ಲಿಕ್ಕೆ. ಯಾಕಪ್ಪ ಅಂದರೆ ಗೌರ್ಮೆಂಟು ರೀಸೆಂಟಾಗಿ ಇನಿಷಿಯೇಟಿವ್ಸ್ಗಳನ್ನ ತೊಗೊಳ್ದು ಯಾವುದು ವಿಜ್ಞಾನ್ ಜ್ಯೋತಿ ಸ್ಕೀಮ್. ವಿಜ್ಞಾನ್ ಜ್ಯೋತಿ ಸ್ಕೂಲ್ ಲೆವೆಲಲ್ಲಿ 8th, 9th, 10th ಈ ವಿಜ್ಞಾನ್ ಜ್ಯೋತಿ ಸ್ಕೀಮ್ ಏನು ಮಾಡ್ತಾರೆ, ಇದರಲ್ಲಿ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಸ್ಕೀಮ್ ಸೆಂಟ್ರು ಅವರಿಗೆ BE ಆಮೇಲೆ ಮೆಡಿಕಲ್ ಈ ಯಾವ ಫೀಲ್ಡ್ ಒಳಗೆ ಅವ್ರಿಗೆ ಇಂಟ್ರೆಸ್ಟ್ ಅದ ಆ ಫೀಲ್ಡ್ಗಳಿಗೆ ಏನಪ್ಪ ಟ್ರೈನಿಂಗ್ ಕೊಡ್ತದೆ. ವಿಜ್ಞಾನ್ ಜ್ಯೋತಿ ಸ್ಕೀಮ್ ಒಳಗೆ ಯಾವ ಹುಡುಗರು ಸೆಲೆಕ್ಟ್ ಆಗ್ತಾರೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಮೇಜರ್ಲಿ 8th, 9th, 10th ಯಾರು ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಅದ ಆ ಸ್ಟೂಡೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಕಿರಣ್ ಏನಪ್ಪ ಇದು ಸಬ್ ಸ್ಕೀಮ್ ಆಫ್ ವಿಜ್ಞಾನ್ ಜ್ಯೋತಿ ಸ್ಕೀಮ್. ಇದರೊಳಗೆ ಆ ವಿಜ್ಞಾನ್ ಜ್ಯೋತಿ ಸ್ಕೀಮ್ ಒಳಗನ ಬರ್ತದೆ ಬೈ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. 3 ಸ್ಕೀಮ್ಗಳನ್ನ ಯಾವ ಲಾಂಚ್ ಮಾಡಿದ್ರಪ್ಪ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. 3 ಸ್ಕೀಮ್ಗಳು ಇಂಪಾರ್ಟೆಂಟ್ ಇದಾವೆ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಮಾಡಿದ ಈ 3 ಸ್ಕೀಮ್ಸ್ಗಳನ್ನ ಲಾಂಚ್ ಮಾಡಿದ್ರು. ಓಕೆ, ಇದಿಷ್ಟು ಈ ವಾರದ ಮೇಜರ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಪ್ಪ. ಮನೆರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಓಕೆ, ನೆಕ್ಸ್ಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನು ನೋಡ್ಕೊಳ್ರಿ. ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೋಲ್ ಯಾವ ರೀತಿ ಇರ್ತದೆ, ಅಪಾಯಿಂಟ್ ಯಾರು ಮಾಡ್ತಾರೆ, ಪ್ರೆಸಿಡೆಂಟ್ ರೋಲ್ ಇರ್ತದೆ. ಆಮೇಲೆ ಇದು ಮಲ್ಟಿ ಮೆಂಬರ್ ಬಾಡಿ ಇದೆ, ಸಿಂಗಲ್ ಮೆಂಬರ್ ಅಲ್ಲ ಮಲ್ಟಿ ಮೆಂಬರ್ ಬಾಡಿ ಇದೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು. ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್ ಅಬ್ಸರ್ವೇಟರಿ ಮಾನಿಟರಿ ಸ್ಪೇಸ್ ಆಕ್ಟಿವಿಟಿಯಲ್ಲಿ ಉತ್ತರಾಖಂಡ್ ಒಳಗೆ. ಆಮೇಲೆ ಜೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ ಅಂದರೆ GI ಟ್ಯಾಗನ್ನು ಪ್ರತಿಯೊಂದು ಯಾವ ರಾಜ್ಯಗಳಲ್ಲಿ ಏನೇನು ವಿಶೇಷತೆ ಇದೆ ರಸಗುಲ್ಲ ಕೊಡ್ತಾರೆ. ಕೆಲವೊಂದಷ್ಟು ನಾನು ಹೇಳಿದ ಎಕ್ಸಾಂಪಲ್ ಕೊಲ್ಹಾಪುರ ಚಪ್ಪಲು, ಮೈಸೂರು ಸ್ಯಾಂಡಲ್ ಸೋಪು ಈ ರೀತಿ ಕರ್ನಾಟಕಗಳು ಕೆಲವೊಂದಷ್ಟು ಇದಾವೆ. ಆಮೇಲೆ ತಮಿಳುನಾಡು ಪ್ರತಿಯೊಂದು ರಾಜ್ಯದಲ್ಲಿ ಏನೇನು ಇಂಡಿಕೇಟರ್ ಇದಪ್ಪ ಟರ್ಮರಿಕ್ಕು ಈ ರೀತಿ ಅಲ್ಲಿ ಏನು ವಿಶೇಷತೆ ಇದೆ ಅಂತದಕ್ಕಿಂತ GI ಟ್ಯಾಗನ್ನು ಕೊಡ್ತಾರೆ, ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಇದು UPSCಲಿನೂ ಕೂಡ ಪ್ರಶ್ನೆ ಆಗ್ತದೆ. ಯಾಕಪ್ಪ ಇದು ತೊಗೊಂಡ್ರೆ IAS ಎಕ್ಸಾಮ್ಸಲ್ಲಿ ಜೋಗ್ರಫಿಕಲ್ ಕೆಲವೊಂದಷ್ಟು ವಸ್ತುಗಳನ್ನ ಕೊಡ್ತಾರೆ. ಇದರೊಳಗೆ ಯಾವ ಒಂದು ಪ್ರಾಡಕ್ಟ್ ಒಳಗೆ GI ಟ್ಯಾಗ್ ಸಿಗ್ತದೆ, ಜೋಗ್ರಫಿಕಲ್ ಇಂಡಿಕೇಟರ್ ಅದರೊಳಗೆ ಕನ್ಸಿಡರ್ ಆಗ್ತದಪ್ಪ ಅಂತ ವಿಶೇಷತೆಯನ್ನು ಕೇಳಿದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ಬೋದು ನೀವು UPSCದು. ಅದರೊಳಗೆ ಜೋಗ್ರಫಿ GI ಟ್ಯಾಗ್ ರಿಲೇಟೆಡ್ ಕ್ವಶನ್ಸ್ ಕೇಳಾರ. ಆಮೇಲೆ ನೆಕ್ಸ್ಟ್ ಜುಪಿಟರ್ ರೀಸೆಂಟಾಗಿ ಒಂದು ಸ್ಯಾಟಲೈಟು ಏನಪ್ಪ ಅದ್ರ ಫೋಟೋ ಕ್ಲಿಕ್ ಮಾಡೋದ 5th ಫ್ರಮ್ ದ ಸನ್ ಅಂದರೆ ಸೌರಮಂಡಲದಲ್ಲಿ 5ನೇ ಸ್ಥಾನದೊಳಗೆ ಇರ್ತದೆ. ಆಮೇಲೆ 79 ಮೂನ್, ಎಷ್ಟು ಮೂನ್ಗಳದಪ್ಪ 79 ಮೂನ್ಗಳದ. ಓಕೆ, ಇದು ಲಾರ್ಜೆಸ್ಟ್ ಏನಪ್ಪ ಪ್ಲಾನೆಟ್ ಇನ್ ದ ಸೋಲಾರ್. ಓಕೆ, ಸೋಲಾರ್ ಏನಪ್ಪ ಪ್ಲಾನೆಟ್ ಒಳಗೆ 5ನೇ ದೊಡ್ಡ ಏನಪ್ಪ ಪ್ಲಾನೆಟ್. ಓಕೆ, ನೆಕ್ಸ್ಟ್ ಈಜಿಪ್ಟ್ ರಿಲೀಸ್ ದ ಪೋಸ್ಟೇಜ್ ಸ್ಟ್ಯಾಂಪ್ 75th ಆ್ಯನಿವರ್ಸರಿ ಡಿಪ್ಲೊಮೆಟಿಕ್ ಟೈಸ್ ಭಾರತ ಮತ್ತು ಇವರು ಇದನ್ನು ಮೇಜರಾಗಿ ಏನು ಹೇಳಿದಪ್ಪ ನಾನ್ ಅಲೈನ್ ಮೂಮೆಂಟ್ ಅಂದ್ರಪ್ಪ ಏನು, ಯಾವಾಗ ಭಾರತ ಸ್ವತಂತ್ರ ಸಿಗ್ತಲ್ಲ ಅವಾಗ 2 ದೊಡ್ಡ ಶಕ್ತಿಗಳಿದ್ದು ಅಂದರೆ ಅದರ ವರ್ಲ್ಡ್ ಒಳಗೆ ಯಾವುದು ಒಂದು ರಷ್ಯಾ, ಒಂದು USA ಮತ್ತೊಂದು USSR. ಓಕೆ, USSR ಮತ್ತು USA ಇತ್ತು. ಭಾರತ ಇದು ಎರಡೂ ದೇಶಗಳ ಜೊತೆ ಏನು ಒಪ್ಪಂದ ಮಾಡ್ಕೊಳ್ಳೋದನ್ನ ಏನಾಗ್ತದಪ್ಪ ನಾನ್ ಅಲೈಡ್ ಆಗ್ತದನ್ನ ಈ ಒಂದು USSRಗೂ ಸೇರಲ್ಲ, USA ಸೇರಲ್ಲ. ವಿ ಸ್ಟೇ ಅಲ್ಲ ಅಂದರೆ ನಮ್ಮದು ಓನ್ ರೂಲ್ಸ್ಗಳನ್ನ ಮಾಡ್ತೀವಿ. ಅವಾಗ ನಾನ್ ಅಲೈನ್ ಮೂಮೆಂಟ್ ಇದ್ದಾಗ ಈಜಿಪ್ಟು ನಮ್ಮ ಜೊತೆ ಸೇರಿ ಕೆಲಸ ಮಾಡಿತ್ತು, ನಮ್ಮ ಜೊತೆ ಸಪೋರ್ಟ್ ಮಾಡಿತ್ತು. ಅವಾಗ ಅದಕ್ಕೋಸ್ಕರ ಇಂಡಿಯಾ ಈಜಿಪ್ಟು ಇಂಪಾರ್ಟೆಂಟ್ ಅದ. ಓಕೆ, ನೆಕ್ಸ್ಟು ಬ್ರಹ್ಮೋಸ್ ಮಿಸೈಲ್ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ, DRDO ಮತ್ತು ರಷ್ಯಾ. ಅಗೇನ್ ನೆಕ್ಸ್ಟ್ ಫುಡ್ ಸೆಕ್ಯೂರಿಟಿ ಕವರೇಜ್ ಬೆನಿಫಿಟ್ ಇಂಪಾರ್ಟೆಂಟ್ ಇಂದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013. ಇದು ಯಾಕೆ ಮೀಸೊಳಗಪ್ಪ ಪಾಪ್ಯುಲೇಷನ್ ಹೆಂಗೆ ಜಾಸ್ತಿ ಆಗ್ಲಿಕ್ಕತ್ತದ ಇದನ್ನು ಸುಪ್ರೀಂ ಕೋರ್ಟು
ಹೇಳಿದ್ರೆ ಸುಪ್ರೀಂ ಕೋರ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳ್ಕೊಂಡು ಫುಡ್ ಸೆಕ್ಯೂರಿಟಿ ಕವರೇಜ್ ಟು ಬೆನಿಫಿಟ್ ಮೋರ್ ನೀಡಿ ಪರ್ಸನ್, ಯಾರಿಗೆ ನೆಸೆಸಿಟಿ ಇದಲ್ಲ ಅವರಿಗೆ ಫುಡ್ಡನ್ನು ಕೊಡ್ರಿ ಅಂತ. ಓಕೆ, ಇಂಪಾರ್ಟೆಂಟ್ ಆಫ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಆರ್ಟಿಕಲ್ 21 ರೈಟ್ ಟು ಫುಡ್, ಇದನ್ನು ಫಂಡಮೆಂಟಲ್ ರೈಟ್. ಓಕೆ, ಫಂಡಮೆಂಟಲ್ ರೈಟ್ಸ್ ಎಷ್ಟಿದಾವ? ಆರ್ಟಿಕಲ್ 12 ಓಕೆ 12 to 32 12ರಿಂದ 32 ತನಕ ಏನೇನಪ್ಪ ಯಾವ ಫಂಡಮೆಂಟಲ್ ರೈಟ್ಸ್ ಇದಾವೆ, ಇದ್ರೊಳಗೆ 6 ಫಂಡಮೆಂಟಲ್ಸ್ ಒಳಗೆ ಸಬ್ ಯಾವುದವಪ್ಪ ಅದನ್ನೆಲ್ಲ ನೋಡ್ಕೊಳ್ರಿ. ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಸ್ಕೀಮ್ ಅರೌಂಡ್ 5 lakh ಏನು ಮಾಡ್ತದಪ್ಪ, ಪ್ರತಿಯೊಂದು ಫ್ಯಾಮಿಲಿಗೂ ಪ್ರತಿಯೊಂದು ಪರ್ಸನ್ಗೆ ಏನು ಮಾಡ್ತದಪ್ಪ 5 lakh ಬೆನಿಫಿಟ್ಸ್ಗಳನ್ನು 5 lakh rupees ಬೆನಿಫಿಟ್ ಕೊಡ್ತದೆ ಇನ್ ದ ಫಾರ್ಮ್ ಆಫ್ ಇನ್ಶೂರೆನ್ಸ್. ಓಕೆ, ಹಾಸ್ಪಿಟಲ್ ಒಳಗೆ ಸೆಕೆಂಡ್ರಿ ನಿಮ್ಗೆ ಏನು ಟ್ರೀಟ್ಮೆಂಟ್ ಇರ್ತದಲ್ಲ ಅವಾಗ ಇದು ಯುಟಿಲೈಸ್ ಆಗ್ತದೆ. ನೆಕ್ಸ್ಟ್ ಹೈಡ್ರೋಜನ್ ಟ್ರೈನ್ ಜರ್ಮನ್ ಒಳಗೆ ಸ್ಟಾರ್ಟ್ ಆಗಿದೆ. ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ನೋಟಿಫೈ ದ ಬ್ಯಾಟ್ರಿ ವೆಲ್ಫೇರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನು 2022. ಬ್ಯಾಟ್ರೀಸ್ ಅಂದರೆ ಬ್ಯಾಟ್ರಿ ಇದೆಲ್ಲ ನಾವು ಎಲೆಕ್ಟ್ರಿಕಲ್ ವಸ್ತುಗಳನ್ನ ವೇಸ್ಟ್ ಮಾಡ್ತೀವಲ್ಲ ಅವು ಎಲೆಕ್ಟ್ರಿಕ್ ವಸ್ತುಗಳನ್ನ ರಿಯುಟಿಲೈಸ್ ಮಾಡಲಿಕ್ಕೆ ಇದು ಸ್ಟಾರ್ಟ್ ಮಾಡಿರೋದು. ನೆಕ್ಸ್ಟ್ ಅರ್ಥಗಂಗಾ ಇದು ಮಿನಿಸ್ಟರ್ ಆಫ್ ಜಲಶಕ್ತಿ. ಈ ಜಲಶಕ್ತಿ ಏನು ಮಾಡ್ತದೆ ಅರ್ಥಗಂಗಾ ಇದನ್ನ ನಮಾಮಿ ಗಂಗೆನ ಅರ್ಥಗಂಗಾ ಇವಾಗ ಸಸ್ಟೈನೇಬಲ್ ಅಂದ್ರೆ ಸಸ್ಟೈನೇಬಲ್ ಇರೋದ್ರಿಂದ ರಿವರ್ ಸಸ್ಟೈನೇಬಲ್ ಸ್ವಲ್ಪ ಪ್ರಾಪರಾಗಿ ಎಲ್ಲರಿಗೂ ಯುಟಿಲೈಸ್ ಆಗಬೇಕು ಅನ್ನೋದಕ್ಕೆ ಈ ಸ್ಕೀಮನ್ನು ಲಾಂಚ್ ಮಾಡಿದ್ವಿ. ಓಕೆ, ಇದಿಷ್ಟು ಈ ವಾರದ್ದು ಕರೆಂಟ್ ಅಫೇರ್ಸು. ಇದೇ ರೀತಿ ಪ್ರತಿ ವಾರ ಕರೆಂಟ್ ಅಫೇರ್ಸ್ ಬರ್ತೀವಿ. ಲಾಸ್ಟ್ ವೀಕ್ ಏನು ವಿಡಿಯೋ ಮಾಡಿದ್ವಲ್ಲಪ್ಪ ಅದೇ ರೀತಿ ಈ ವಾರನೂ ಈ ವೀಕಿದ್ದು ಓವರಾಲ್ ಏನು ಮೇಜರ್ ಕರೆಂಟ್ ಅಫೇರ್ಸ್ ಇತ್ತು ಪ್ರತಿಯೊಂದೂ ನಾವು ಪಿನ್ ಟು ಪಿನ್ ಏನು ಕವರ್ ಮಾಡೋಕೆ ಹೋಗ್ಲಿ. ಯಾವ್ದು ಇಂಪಾರ್ಟೆಂಟ್ ಅದಪ್ಪ ನಮ್ಗೆ ಏನು ಕೇಳ್ತಾರೆ, ಯಾವ್ದು ಎಲೆಕ್ಷನ್ ಕಮಿಷನ್ ರಿಲೇಟೆಡ್ ಕ್ವಶನ್ಸ್ ಬರ್ತಾವ, ನರೇಗಾ ರಿಲೇಟೆಡ್ ಕ್ವಶನ್ಸ್ ಬರ್ತಾವೆ, 100% ಕ್ವಶನ್ಸ್ ಬರ್ತಾವೆ. ಇದ್ರೊಳಗೆ ಪ್ರತಿ ಸಲನೂ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಈ ನ್ಯೂಸ್ಗಳನ್ನ ತೊಗೊಂಡಿರೋದು. ಸಮ್ 1 marks ಕ್ವಶನ್ಸನ್ನು ನಾವು ತೊಗೊಂಡಿರೋದು. ಜೈ ಟ್ಯಾಗ್ ಅಗೇನ್ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಈ ರೀತಿ ಕ್ವಶನ್ಸ್ಗಳನ್ನ ಇಂಪಾರ್ಟೆನ್ಸ್ ಏನದವಪ್ಪ ಅಷ್ಟು ವಿಷಯಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಓವರಾಲ್ ಆ ವೀಕ್ ಒಳಗೆ ಏನು ಕರೆಂಟ್ ಅಫೇರ್ಸ್ ಇರ್ತದೆ ಅದನ್ನು ನಾವು ಬಿಡ್ತೀವಿ. ಇನ್ ಕೇಸ್ ಎನಿ ಸಜೆಷನ್ಸ್ ನೀವು ಕೊಡುತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ ಹಾಕಿ ಅಗೇನ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದಿಷ್ಟು ಈ ವಾರದ್ದು. ಇದೇ ರೀತಿ ಪ್ರತಿ ವಾರನೂ ವೀಡಿಯೋಸ್ ಬರ್ತಾವೆ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ಕೊತ ಹೋದ್ರಪ್ಪ ಲಾಸ್ಟ್ ವೀಡಿಯೋಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿರಲ್ಲ ಅದೇ ರೀತಿ ಈ ವಿಡಿಯೋಸ್ಗಳನ್ನ ಸಪೋರ್ಟ್ ಕೊಡ್ತಾ ಹೋದ್ರೆ ವಿಲ್ ಕಂಡಕ್ಟ್ ಅನ್ನೋದರ ಅಂದರೆ ಸಬ್ಜೆಕ್ಟ್ ವೈಸು ನಾವು ತೊಗೊಳ್ಬೋದು. ಪ್ರತಿ ವಾರ ಇದಿಷ್ಟು ಟಾಪಿಕ್ಕು ಈ UPSC ಟಾಪಿಕಲ್ಲಿ ಇದು ಕೇಳ್ಬೋದಪ್ಪ, KPSC ಈ ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ಗಳನ್ನ ಕೇಳ್ಬೋದು. ಅಥವಾ ಒಂದು ಪರ್ಟಿಕ್ಯುಲರ್ ಟಾಪಿಕ್ ತೊಗೊಂಡು ನಾವು ಹೋಲ್ ಟಾಪಿಕ್ ಮೇಲೆ ಒಂದು 10 to 15 minutes ವಿಡಿಯೋ ಮಾಡ್ಬೋದು. ಓಕೆ, 10 to 15 minutes. ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಷನ್ ಕಮಿಷನ್ ನ್ಯೂಸ್ ಓವರಾಲ್ ಎಲೆಕ್ಷನ್ ಕಮಿಷನ್ ಬಗ್ಗೆನೇ ಕವರ್ ಮಾಡ್ಬೋದು. ಹಾಗೇನು ರೀಸೆಂಟಾಗಿ ನ್ಯೂಸ್ ಒಳಗೆ ಏನದಪ್ಪ, ಆಮೇಲೆ ಇಂಡಿಯಾ ಈಜಿಪ್ಟ್ ಓಲ್ ನ್ಯೂಸನ್ನು ನಾವು ಕವರ್ ಮಾಡ್ಬೋದು. ಇನ್ ಕೇಸ್ ಇಫ್ ಯು ನೀಡ್ ಅಂದರೆ ನಿಮ್ಗೆ ಏನಾದರೂ ಇನ್ನೂ ಬೇಕಾಗಿತ್ತಪ್ಪ ನಮ್ಮ ಕಡೆಯಿಂದ ಅಂತ ನೀವು ಹೇಳ್ಬೋದು. ಓಕೆ, ಇಲ್ಲೇ ಈ ವಿಡಿಯೋ ಸ್ಟಾಪ್ ಮಾಡ್ತೀವಿ. ಅಗೇನ್ ನೋಟಿಫಿಕೇಶನ್ ಲಾಸ್ಟ್ ವೀಕ್ ಇದನ್ನು ಕಂಟಿನ್ಯೂ ಅದಾವ. ಓಕೆ, ಅದನ್ನು ನೀವು ಯಾರು ಅಪ್ಲೈ ಮಾಡಿದ್ರೆ ಮಾಡಬಹುದು. ಇನ್ನೂ ಯಾರು ಮಾಡಿಲ್ಲ ಅದನ್ನು ಈ ವಾರನೂ ಅಪ್ಲೈ ಮಾಡ್ಬೋದು. ಇನ್ನೂ ಟೈಮ್ ಅದ. BSF ಅದ, ಅಗೇನ್ ಇಂಡಿಯನ್ ಆರ್ಮಿ ಬಂದದ, ಆಮೇಲೆ ನೆಕ್ಸ್ಟ್ ಕೆಲವೊಂದಷ್ಟು ಪ್ರೈವೇಟ್ ಸೆಕ್ಟರ್ಗಳೆಲ್ಲ ಬಂದವ. ಅದನ್ನೆಲ್ಲ ನೋಡಿ ಅಪ್ಲೈ ಮಾಡಿರಿ. ಓಕೆ, ಇವತ್ತಿನ ವಿಡಿಯೋ ಈಗ ಸ್ಟಾಪ್ ಮಾಡ್ತೀವಿ. ಮರಿಬೇಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಥ್ಯಾಂಕ್ ಯು.